ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ನಾವು ಸ್ವಲ್ಪ ಹೊತ್ತು ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ಪ್ರೇರೆ, ನಮ್ಮ ಜೀವಿತದಲ್ಲಿ ದ ಇಂಪಾರ್ಟೆಂಟ್ ತೀರ್ಮಾನ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಡಿಸಿಷನ್ ನಿಮಗೆ ಟ್ರ್ಯಾಕಲ್ಲಿ ಇಡುತ್ತದೆ. ಪ್ರೈಸ್ ಗಾಡ್. ನಿಮ್ಮ ಹತ್ರ ತೀರ್ಮಾನ ಇದೆ ಅಂತ ಹೇಳಿದರೆ ಪವಿತ್ರಾತ್ಮನು ನಿಮ್ಮನ್ನು ನಡೆಸ್ತಾನೆ, ಎಚ್ಚರಿಸ್ತಾನೆ, ನಿಮ್ಮನ್ನು ಸಾಮರ್ಥ್ಯಗೊಳಿಸ್ತಾನೆ. ತೀರ್ಮಾನ ಇಲ್ಲದ ಜೀವಿತ ಅದು ಕ್ರಮವಿಲ್ಲದ ಜೀವಿತವಾಗಿದೆ. ನೋ ಡಿಸಿಪ್ಲೈನ್. ಅಪೊಸ್ತಲ ಪೌಲ್ ಆತನು ಹೇಳ್ತಾನೆ, 1 Corinthians 2 chapter 1 and 2 verse. ಅಪೊಸ್ತಲ ಪೌಲನು ಇಲ್ಲಿ ಮಾತಾಡುತ್ತಾನೆ. 1 Corinthians 2 chapter 1 verse. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. See? And I, brethren, when I came to you, did not come with excellency of speech or of wisdom, declaring to you the testimony of God. Vakchaturya, excellency of speech, ಅಂದರೆ ಡಿಫ್ರೆಂಟ್ ಆಕ್ಸೆಂಟ್ ಅದರಲ್ಲಿ ಇರಲಿ, ಗುಡ್ ರೈಮಿಂಗ್ ವರ್ಡ್ ಅಂಥದ್ರಲ್ಲಿ ನಾನು ಬರಲಿಲ್ಲ. ಯಾಕಂದರೆ ಹಿ ವಾಸ್ ಎಜುಕೇಟೆಡ್ ಪರ್ಸನ್. ಅಪೊಸ್ತಲ ಪೌಲ್ ಆತನು ಎಜುಕೇಟೆಡ್ ವ್ಯಕ್ತಿ. ಗಮಾಲ್ಯನ ಪಾದ ಸನ್ನಿಧಾನದಲ್ಲಿ ಒಬ್ಬ ವ್ಯಕ್ತಿ, ಆತನು ಕಲಿತ ವ್ಯಕ್ತಿ. ಈಗದ ಲೆಕ್ಕದಲ್ಲಿ PhD, ಹೈಲಿ ಎಜುಕೇಟೆಡ್. ಆ ವ್ಯಕ್ತಿಗೆ ಯಾರು ಕೂಡ ಹಳೆ ಒಡಂಬಡಿಕೆಯನ್ನು ಅಷ್ಟು ಈಸಿಯಾಗಿ ತರ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಅವನು ಪರಿಣತ ವ್ಯಕ್ತಿಯಾಗಿದ್ದ. ಇಲ್ಲಿ ಆತನು ತನ್ನ ಒಂದು ದರ್ಶನವನ್ನು ಆತನು ಮಾತಾಡುತ್ತಾನೆ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ಬರಲಿಲ್ಲ. ಓಕೆ, ನೆಕ್ಸ್ಟ್ 2 verse ಹೇಳ್ತದೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆ. Praise God. For I determined not to know anything among you except Jesus Christ and Him crucified. Praise God. ನಾನು ತೀರ್ಮಾನಿಸಿಕೊಂಡೆ, ನನಗೇನು ಗೊತ್ತಿಲ್ಲ ಬೇರೆ. ಎನಿ ಮೆಸೇಜ್ ಕಮ್ಸ್, ಫಿನಿಶ್ ವರ್ಕ್ ಆಫ್ ದ ಕ್ರಾಸ್. ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭ ಮಾಡಿದರೆ ಕ್ರಿಸ್ತನ ಶಿಲುಬೆಯಲ್ಲಿ ಫಿನಿಶ್. ಮೋಶೆಯಿಂದ ಪ್ರಾರಂಭ ಮಾಡಿದರೆ ಕ್ರಿಸ್ತನ ಕ್ರೂಜೆಯಿಂದ ಫಿನಿಶ್. ಪ್ರವಾದಿಗಳಿಂದ ಪ್ರಾರಂಭ ಮಾಡಿದರೆ ಕ್ರೂಜೆಯಲ್ಲಿ ಫಿನಿಶ್. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನೇ ಹೊರತು, ಕ್ರಿಸ್ತನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ, ನನಗೆ ಬೇರೆ ಏನು ಗೊತ್ತಿಲ್ಲ. ಎಲ್ಲ ಅವನು ಕಲಿತ ನಾಲೆಜ್, ಆ ಸೆನ್ಸ್ ನಾಲೆಜ್ ಅವನ್ನೆಲ್ಲವನ್ನು ರಿಜೆಕ್ಟ್ ಮಾಡಿದ. ರೈಟ್. ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೇನು. ನಾನು ತೀರ್ಮಾನ ಮಾಡಿದೆ. ಬರೀ ನಿಮ್ಮ ತೀರ್ಮಾನ ನಿಮ್ಮನ್ನು ಟ್ರ್ಯಾಕಲ್ಲಿಡುತ್ತದೆ. ಯುವರ್ ಡಿಸಿಷನ್ ಡಿಟರ್ಮೈನ್ ಯುವರ್ ಡೆಸ್ಟಿನಿ. ನೀವು ನಿಮಗೊಂದು ದೇವರ ಉದ್ದೇಶ ಇಟ್ಟಿದ್ದಾನೆ. ದೇವರು ನಿಮಗೊಂದು ಡೆಸ್ಟಿನಿ ಇಟ್ಟಿದ್ದಾನೆ. ಯು ಆರ್ ಯುನೀಕ್ ಪರ್ಸನ್. ಪ್ರೈಸ್ ಗಾಡ್. ಯು ಆರ್ ಯುನೀಕ್ ಪರ್ಸನ್. ಫಸ್ಟ್ ಆಫ್ ಆಲ್, ಸತ್ಯವೇದ ಸತ್ಯವೆಂದು ನಂಬುವುದು ಬಹಳ ಮುಖ್ಯ. ದೇವರ ವಾಕ್ಯದಲ್ಲಿ ಬರೆದ ಮಾತುಗಳು ಸತ್ಯ ಅಂತ ನಂಬುವುದು ವೆರಿ ವೆರಿ ಇಂಪಾರ್ಟೆಂಟ್.
ಯೇಸು ಸ್ವಾಮಿ, ಪುನರುತ್ಥಾನಾದ ಯೇಸು ಸ್ವಾಮಿ ನಾವು ನೋಡ್ತೇವೆ, ಆತನು ನಡೆದುಕೊಂಡು ಬರುತ್ತಿರುವಾಗ ಇಬ್ಬರು ಶಿಷ್ಯರು ಸಿಕ್ಕಿದ್ರು ಎಮ್ಮಹಳ್ಳಿಯಲ್ಲಿ. ಅವರ ಒಳ್ಳೆಯ ಸ್ಪೀಚನ್ನು, ಅವರು ಮಾತಾಡುವುದನ್ನು ಒಳ್ಳೆ ಯೇಸು ಸ್ವಾಮಿ ಕೇಳಿದ. ನಾವು ನೋಡ್ತೀವಿ 24ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಓದಿದ್ದು ನಮಗೆ ಸಿಗ್ತದೆ. ಲೂಕ್ ಚಾಪ್ಟರ್, ಲೂಕ್ 24:20. ಆತನನ್ನು ಮಹಾಯಾಜಕರು, ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿದರು. ಓಕೆ, ಆತನನ್ನು ಓಕೆ, ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇವತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿದರು. ಇದು ಯೇಸುವಿನ ಹತ್ರ ಅವರು ಹೇಳ್ತಾರೆ. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಓಕೆ, ಆತನವರಿಗೆಲ್ಲ ಬುದ್ಧಿ ಇಲ್ಲದವರೇ. ದೆನ್ he said to them, O foolish ones, and slow of heart to believe in all that the prophets have spoken. ಆತನವರಿಗೆಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ. ಪ್ರವಾದಿಗಳು ಏನೆಲ್ಲ ಹೇಳಿದ್ದಾರೆ ಅದನ್ನು ನಂಬುವುದರಲ್ಲಿ ಮಂದ ಹೃದಯವುಳ್ಳವರೇ. ಓಕೆ, ಪ್ರವಾದಿಗಳು ಹೇಳಿದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯವುಳ್ಳವರೇ. ಇದು ಯೇಸು ಸ್ವಾಮಿ ಸ್ವತಃ ಅವರಿಗೆ ಹೇಳಿದ. ಕೆಲವರಿಗೆ ತುಂಬ ಕನ್ಫ್ಯೂಷನ್ಗಳಿರ್ತವೆ. ಓಕೆ, 26ನೇ ವಚನ. ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ. ಓಕೆ, ಮೋಶೆಯು ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸ್ತನು. ಮೋಶೆಯ ಗ್ರಂಥ ಅಂತ ಹೇಳಿದರೆ ಅದು 5 ಅಧ್ಯಾಯಗಳು. ಮೋಶೆಯ ಗ್ರಂಥ ಅಂತ ಹೇಳಿದರೆ 5 ಅಧ್ಯಾಯಗಳು. ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ, ಡಿಟ್ರಾನಮಿ ಅಂತ ಹೇಳ್ತಾರೆ. ಜೆನಸಿಸ್, ಎಕ್ಸೋಡಸ್, ಲೆವಿಟಿಕ್ಸ್, ನಂಬರ್ಸ್, ಓಕೆ, ಆ್ಯಂಡ್ ಡಿಟ್ರಾನಮಿ. ಈ 5 ಅಧ್ಯಾಯಗಳು ಈ ಕ್ರಿಯೇಷನ್ನ ಸ್ಟೋರಿ, ಕ್ರಿಯೇಷನ್ನಲ್ಲಿ ಏನಾಯಿತು, ಹೇಗೆ ದೇವರು ನೋಹನ ಕಾಲದಲ್ಲಿ ಪ್ರಳಯ ಬಂತು, ಹೇಗೆ ಅವರು 11ನೇದಲ್ಲಿ ಬಾಬೆಲ್ ಟವರ್ನು ಕಟ್ಟಿದರು, ಹೇಗೆ ದೇವರು ಅಲ್ಲಿಂದ ಅಬ್ರಾಹ್ಮನನ್ನು ಕರೆದನು, ಹೇಗೆ ದೇವರು ಈಜಾಕನನ್ನು ಕೊಟ್ಟನು, ಹೇಗೆ ಯಾಕೋಬ ಮತ್ತು ಎಸಾವ ಹುಟ್ಟಿದರು ಈಜಾಕನಿಗೆ, ಹೇಗೆ ಯಾಕೋಬನು ಐಗುಪ್ತ ದೇಶಕ್ಕೆ ಹೋದನು. ಓಕೆ, ಈ ಜನಸಿಸ್ ನಾವು ನೋಡ್ತೇವೆ. ಈ ಸ್ಟೋರಿಯನ್ನು, ಆದಿಕಾಂಡದ ಸ್ಟೋರಿ ಅವರು ಎಲ್ಲಿ ಒಂದು ಕಲೆಕ್ಟ್ ಮಾಡಿ ಬರೆದದಲ್ಲ. ಈ 5 ಅಧ್ಯಾಯಗಳನ್ನು ಮೋಶೆ ದೇವರ ಸನ್ನಿಧಾನದಲ್ಲಿ ಇದ್ದಾಗ ದೇವರೇ ಸ್ವತಃ ಬರೆದು ಕೊಟ್ಟದ್ದು. ಇಲ್ಲದೆ ಯಾರಿಗೂ ಗೊತ್ತಿಲ್ಲ ಈ ಕ್ರಿಯೇಷನ್ ಸ್ಟೋರಿ. ಅವ್ರು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಿದ್ದಲ್ಲ, ಆರ್ಕಿಯಾಲಜಿ ಅವರಿಂದ ಕಲೆಕ್ಟ್ ಮಾಡಿದ್ದಲ್ಲ. ಇದು ದೇವರು ಯಾವ ಸೈತಾನನ್ನು ಕೂಡ ಮೋಸ ಮಾಡಬಾರದು ಅಂತ ಹೇಳಿಕೊಂಡು ದೇವರ ಸನ್ನಿಧಾನದಲ್ಲಿ ಈವನ್ 10 ಆಜ್ಞೆಗಳನ್ನು ದೇವರು ಕೈಯಲ್ಲಿ ಬರೆದು ಕೊಟ್ಟದ್ದು, 2 ಟ್ಯಾಬ್ಲೆಟ್ಸ್. ಅದಕ್ಕೆ ದೇವರು ಹೇಳಿದ, ನೆಕ್ಸ್ಟ್ ನಿಮಗೆ ಯಾರೇ ಪ್ರವಾದಿ ಬರಲಿ, ಏನೇ ಪ್ರಾಫೆಸಿ ಬರಲಿ, ಈ ಪುಸ್ತಕದ ಆಧಾರದ ಮೇಲೆ ಬರಬೇಕು. ಅದಕ್ಕೆ ಜೋಶುವನಿಗೆ ದೇವರು ಹೇಳಿದರು, ದೇವರು ಜೋಶುವನಿಗೆ ಹೇಳಲಿಲ್ಲ ನಾನು ನಿನಗೆ ದರ್ಶನ ಕೊಡ್ತೇನೆ, ವಿಸಿಟೇಷನ್ ಕೊಡ್ತೇನೆ, ಏನು ಹೇಳಲಿಲ್ಲ, ಮುಗಿಯಿತು. ನನ್ನ ಸೇವಕನಾದ ಮೋಶೆ ಸತ್ತ, ನೀನು ಹೇಳು, ಈ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರತಿಯೊಂದು ಮಾತು ನಿನ್ನ ಬಾಯಲ್ಲಿ ತಪ್ಪದಿರಲಿ, ಅದನ್ನು ಹಗಲಿರುಳು ಧ್ಯಾನ ಮಾಡು, ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ,
ಎಲ್ಲಿ ಹೋದರೂ ನೀನು ಸಫಲನಾಗುವಿ. ಅದರ ಆಧಾರದ ಮೇಲೆ ನಿನಗೆ ಏನು ವಿಷನ್ ಬರ್ತದೆ, ಅದರ ಆಧಾರದ ಮೇಲೆ ಏನು ನಿನಗೆ ಕನಸು ಬರ್ತದೆ ತೆಗೆದುಕೋ. ಮತ್ತು ಅದರ ನಂತರ ಏನೇ ಪ್ರಾಫಿಟ್ ಬಂದರೂ ಕೂಡ, ಅವ್ರು ಏನೇ ಪ್ರವಾದನೆ ಮಾಡಿದರೂ ಕೂಡ ನಾವು ನೋಡ್ತೇವೆ ಈ 5 ಪುಸ್ತಕದ ಮೇಲೆ, ಮೋಶೆಯ ಗ್ರಂಥ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, 5 ಅಧ್ಯಾಯಗಳು, ಅದರ ಆಧಾರದ ಮೇಲೆ ಅವರಿಗೆ ಕನಸು. ಇವತ್ತು ಕೆಲವರು ದೇವರ ವಾಕ್ಯವನ್ನು ಓದುವುದಿಲ್ಲ, ಅವರ ಕನಸು ಬೀಳ್ತದೆ. ಅವರ ಕನಸು ಹೇಗೆ ನಂಬುವುದು? ಫಸ್ಟ್ ನನಗೆ ಅದು ವಿಸಿಟೇಷನ್ ಆಯಿತು, ಡ್ರೀಮ್ ಬಿತ್ತು. ಏನು ಆಧಾರ ನಿನ್ನ ಡ್ರೀಮಿಗೆ, ನಿನ್ನ ವಿಷನಿಗೆ? ಏನು ಆಧಾರ? ಕೆಲವೊಮ್ಮೆ ಕೆಲವರು ಕಲ್ಪನೆ ಮಾಡ್ತಾ ಇರ್ತಾರೆ, ಅದೇ ಅವರಿಗೆ ವಿಷನ್ ಕಾಣುತ್ತದೆ. ರೈಟ್? ನಮ್ಮ ಏನೇ ಮೈಂಡನ್ನು ನಾವು ಗಾರ್ಡ್ ಮಾಡಬೇಕು ಯಾವುದರಲ್ಲಿ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ. ದೇವರ ವಾಕ್ಯ ಇಲ್ಲ ಅಂತ ಹೇಳಿದ್ರೆ ನಿನ್ನ ಮೈಂಡಿಗೆ ಬರುವ ಥಾಟ್ಸ್ಗಳನ್ನು ನೀನು ರೆಸಿಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನ ಮೈಂಡಿಗೆ ಬರುವಂಥ ಆಲೋಚನೆಗಳನ್ನು ನೀನು ಎದುರಿಸಬೇಕಂದ್ರೆ ನಿನ್ನ ಹತ್ರ ವಾಕ್ಯ ಇರಬೇಕು. ಆ ವಾಕ್ಯ ಸತ್ಯ ಎಂದು ನೀನು ನಂಬಬೇಕು. ಓಕೆ, ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಏನು ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿಯಲ್ಲಿ ಬರೀತಾನೆ, ನನ್ನ ವಿಷಯವಾಗಿ ಬರೆಯಲ್ಪಟ್ಟದ್ದು. ಓಕೆ, ನನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ. ದಿ ಇಂಪಾರ್ಟೆಂಟ್ ಸತ್ಯವೇದ ಸತ್ಯವೆಂದು ನಂಬುವುದು ವೆರಿ ವೆರಿ ಇಂಪಾರ್ಟೆಂಟ್. ಅದೆಲ್ಲ ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ನೀವೆಷ್ಟೇ ಸತ್ಯವೇದನ್ನು ಓದಿದರೂ ಅದು ಕ್ರಿಸ್ತನ ಬೆಳಕಿನಲ್ಲಿ ನಾವು ಓದಬೇಕು. ಆಗ ನಿಮಗೆ ಕ್ಲಿಯರ್ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲ ಹೇಳ್ತಾನೆ, ಸಹೋದರರೇ, ನಾನಂತೂ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಭಂಡಾರದಿಂದಾಗಲಿ ನಾನು ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಏನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಕ್ರೈಸ್ಟ್ ಇಸ್ ಮೈ ಲೈಫ್. ಓಕೆ, ಕ್ರಿಸ್ತನು ಎಲ್ಲ ಯೇಸು ಅಲ್ಲ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು. ಯೇಸು ಎಂಬುವರು ತುಂಬ ಜನ ಇದ್ದರು, ಎಲ್ಲ ಯೇಸು ಅಲ್ಲ. ಬೇಕಾದರೆ ಹೇಗೆ ಡಿಸೆಪ್ಷನ್, ಸೈತಾನ ಹೇಗೆ ಡಿಸೀವ್ ಮಾಡ್ತಾನೆ. 2 ಕೊರಿಂಥಿಯನ್ 11 ಚಾಪ್ಟರ್, 2 ಕೊರಿಂಥಿಯನ್ 11 ಚಾಪ್ಟರ್ 11ನೇ ಅಧ್ಯಾಯದಲ್ಲಿ ಓದಿ ನಮಗೆ ಸಿಗ್ತದೆ. 2 ಕೊರಿಂಥಿಯನ್, ಯಾಕೆ ನಿಮ್ಮಿಂದ ಏನು ತೆಗೆದುಕೊಳ್ಳುವುದಿಲ್ಲ, ನಿಮ್ಮ ಮೇಲೆ ಪ್ರೀತಿ ಇಲ್ಲದರಿಂದಲೋ ದೇವರೇ ಬಲ್ಲ. ಓಕೆ, ನನ್ನ ನಿಂದಿಸುವುದಕ್ಕೆ ಆಸ್ಪದವನ್ನು ಹುಡುಕುವವರಿಗೆ ಯಾವ ಆಸ್ಪದ ಸಿಗದಂತೆ ನಾನು ಮಾಡುವುದನ್ನು ಇನ್ನು ಮುಂದೆ ಮಾಡುವೆನು. ಅವರು ಯಾವುದರಲ್ಲಿ ಹಿಗ್ಗುತ್ತಾರೋ ಅದರಲ್ಲಿ ನಮ್ಮಂತೆ ನಡೆಯುವವರಾಗಿ ಕಂಡುಬರಲ್ಲ. ನೆಕ್ಸ್ಟ್ 11:2, ಯಾಕಂದ್ರೆ ದೇವರಲ್ಲಿರುವಂಥ ಚಿಂತೆಯಲ್ಲಿ ನಾನು ನಿಮ್ಮ ವಿಷಯದ ಚಿಂತಿಸ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಬಿಟ್ರೋತ್ ಅಂತ ಹೇಳ್ತಾರೆ. ಬಾರ್ನ್ ಅಗೇನ್ ಆದ ವ್ಯಕ್ತಿ, ಆತನು ಕ್ರಿಸ್ತನೊಟ್ಟಿಗೆ ಏನಾಗಿದ್ದಾನೆ ಅಂತ ಹೇಳಿದರೆ ಆತನಿಗೆ ಎಂಗೇಜ್ಮೆಂಟ್ ಆಗಿದೆ. ಬಿಟ್ರೋತ್, ಶುದ್ಧ ಕನ್ಯೆಯಂತೆ. ಓಕೆ, ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ನಾವು ನೋಡ್ತೇವೆ, ಒಂದು ಮದುವೆ ಎಂಬುವಂಥದ್ದು, ಒಂದು ಸಭೆ ಮತ್ತು ಕ್ರಿಸ್ತನಿಗಿರುವ ಸಂಬಂಧ, ಕ್ರಿಸ್ತನ 2ನೇ ಬರೋಣ, ಇದಕ್ಕೊಂದು ಅರ್ಥ ಇದೆ. ಓಕೆ ಓಕೆ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಮುಂದೆ 3ನೇ ವಚನದಲ್ಲಿ, ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಾಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ಕ್ರಿಸ್ತನ ವಿಷಯದಲ್ಲಿರುವಂಥ ಯಥಾರ್ಥವಾದ ಮನಸ್ಸು. ಒಂದು ಹುಡುಗ ಎಂಗೇಜ್ಮೆಂಟ್ ಆಗಿ ಬೇರೆ ಕಂಟ್ರಿಗೆ ಹೋಗ್ತಾನೆ, ಕೆಲಸಕ್ಕೆ ಹೋಗ್ತಾನೆ, ಆತ ನೆಕ್ಸ್ಟ್ ಬರ್ತಾನೆ ಮದುವೆಗೋಸ್ಕರ. ಆ ಹುಡುಗಿ ಆತನಿಗೋಸ್ಕರ ಯಥಾರ್ಥವಾಗಿ ಕಾಯ್ತಾ ಇರ್ತಾಳೆ, ಎಕ್ಸ್ಪೆಕ್ಟೇಷನ್ನಲ್ಲಿರ್ತಾಳೆ.
ಒಂದು ಹುಡುಗಿ ತಾನು ಮದುವೆ ಆಗುವ ಹುಡುಗ ಬರಲಿಕ್ಕೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳಿದರೆ, ಬಯಸುವಿಕೆ ಇಲ್ಲ ಅಂತ ಹೇಳಿದರೆ ಆತನು ಬರುವುದಿಲ್ಲ. ಕ್ರಿಸ್ತನು ಎರಡನೇ ಸಾರಿ ಆತನು ಸಭೆಗೋಸ್ಕರ ಬರುತ್ತಾನೆ. ಈಸ್ ಕಮಿಂಗ್ ಫಾರ್ ದ ಚರ್ಚ್. ಎಂಥ ಸಭೆಗೋಸ್ಕರ ಬರುತ್ತಾನೆ? ಸಿದ್ಧವಾಗಿರುವ ಸಭೆಗೋಸ್ಕರ ಬರುತ್ತಾನೆ. ಎಕ್ಸ್ಪೆಕ್ಟೇಷನ್ ಇರುವ ಸಭೆಗೋಸ್ಕರ ಬರುತ್ತಾನೆ. ಆತನ ಬರೋಣಕ್ಕೆ ಎಕ್ಸ್ಪೆಕ್ಟೇಷನ್. ಆ ಹುಡುಗಿ ಇದ್ದವರನ್ನಟ್ಟು ಎಲ್ಲ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ತಾ ಇದ್ದಾಳೆ, ತನಗೆ ಬೇಕಾದಾಗೆ ಜೀವಿಸ್ತಾ ಇದ್ದಾಳೆ, ಯಾರ್ಯಾರೊಟ್ಟಿಗೆ ಹೋಗ್ತಾ ಇದ್ದಾಳೆ, ಖುಷಿ ಬಂದಾಗೆ ಜೀವಿಸ್ತಾ ಇದ್ದಾಳೆ. ಆ ವ್ಯಕ್ತಿ ಯಾಕೆಗೋಸ್ಕರ ಬರುವುದಿಲ್ಲ? ನಾವು ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ? ನಾವು ಲೋಕದೊಟ್ಟಿಗೆ ಜೋಡಾಗಿ ನಡೀಬಹುದು, ಬೇಕಾದಾಗೆ ನಡೀಬಹುದು, ಖುಷಿ ಬಂದಾಗೆ ಲೈಫನ್ನು ಜೀವಿಸಬಹುದು. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಸ್ ಕಮಿಂಗ್. ನಾವು ಲೋಕದೊಟ್ಟಿಗೆ ಇಜ್ಜೋಡಾಗೋರಲ್ಲ. ನಾವು ಆತನ ಬರೋಣಕ್ಕೆ ಎಕ್ಸ್ಪೆಕ್ಟೇಷನ್. ಯಾವಾಗ ಎಕ್ಸ್ಪೆಕ್ಟೇಷನ್ ತಪ್ಪಿತ್ತು ಆಗ ಏನೇನೋ ಆಲೋಚನೆಗಳು ಬರ್ತವೆ, ಲೌಕಿಕ ಆಲೋಚನೆಗಳು ಬರ್ತವೆ. ನೋ ವಿಷನ್, ಏನೇನೋ ಆಲೋಚನೆಗಳು ಬರ್ತವೆ. ಯು ಕ್ಯಾನಾಟ್ ರೆಸಿಸ್ಟ್ ದಟ್ ಥಾಟ್ಸ್. ನಿನಗೆ ಖುಷಿ ಬಂದಾಗಿ ಜೀವಿಸ್ತಾ ಇದ್ದಿ. ಓಕೆ, ಯೇಸು ಕ್ರಿಸ್ತನು ಬರುವಂಥದ್ದು ಸುಕ್ಕು ಕಳಂಕ ಮಚ್ಚೆ ಇಲ್ಲದ ಶುದ್ಧ ಕನ್ಯೆ ಎಂಬ ಸಭೆಗೋಸ್ಕರ ಆತನು ಬರುತ್ತಾನೆ. ಇರಲಿ, ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ನೆಕ್ಸ್ಟ್, ಯಾಕಂದರೆ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು, ಆಗದೆ ಬೇರೆ ಯೇಸು ಇದ್ದಾರೆ, ರೈಟ್? ಯಾಕಂದರೆ ನಾವು ಪ್ರಸಿದ್ಧಪಡಿಸದಂತ, ನಾವು ಪ್ರೀಚ್ ಮಾಡದಂತ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ನೀವು ಪವಿತ್ರಾತ್ಮನನ್ನು ಹೊಂದುವುದು ಯಾವಾಗ ಅಂತ ಹೇಳಿದ್ರೆ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ನೀವು ನಂಬಿದಾಗ. ನೀವೆಲ್ಲ ಕಥೆಗಳನ್ನು ನಂಬಿದಾಗಲ್ಲ, ಯೇಸು ಒಬ್ಬ ರಿಲಿಜಿಯಸ್ ವ್ಯಕ್ತಿಯಾಗಿ ನಂಬಿದಾಗಲ್ಲ. ಆ ಶಿಲುಬೆಯಲ್ಲಿ ಯಾಕೆ ಆತನು ಸತ್ತ? ಆ ಶಿಲುಬೆಯ ಮೂಲಕ ಆದಾಮನ ಸಂಬಂಧದಿಂದ ನಾವೆಲ್ಲರೂ ಪಾಪಿಗಳಾಗಿದ್ದೆವು. ಈಗ ಯೇಸುವಿನ ಸಂಬಂಧದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ಎಲ್ಲಿ ಆತನ ರಕ್ತ ಇದೆ ಅಲ್ಲಿ ನಾವು ಪವಿತ್ರಾತ್ಮನ ವರವನ್ನು ಹೊಂದುತ್ತೇವೆ. ವಿಲ್ ರಿಸೀವ್ ದ ಹೋಲಿ ಸ್ಪಿರಿಟ್. ಯೇಸುವನ್ನು ಬಿಟ್ಟು, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಬಿಟ್ಟು ಬೇರೆ ಯಾವ ಯೇಸುವನ್ನು ನೀವು ನಂಬಿದರು, ಯು ವಿಲ್ ರಿಸೀವ್ ಅನದರ್ ಸ್ಪಿರಿಟ್. ನನ್ನ ವಚನ ಬೈಬಲ್ ಹೇಳ್ತೀಸಿ, ಯಾಕಂದರೆ ನಾವು ಪ್ರಸಿದ್ಧಪಡಿಸಿದಂಥ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ, ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರೇಪಣೆಯನ್ನು ಹೊಂದಿರುವಾಗಲೂ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಫಾರ್ ಇಫ್ ಎ ಪರ್ಸನ್ ಕಮ್ಸ್ ಆ್ಯಂಡ್ ಪ್ರೀಚ್ ಅನದರ್ ಜೀಸಸ್ whom we did not preach, or you receive a different spirit. You receive different spirit. The spirit of confusion, the spirit of the world. ಕಳ್ಳನ ಹೆಸರಿನಲ್ಲಿ ಬರುವುದಿಲ್ಲ. ಕಳ್ಳನು ಆತನು ನೀತಿವಂತನ ಹೆಸರಿನಲ್ಲಿ ಬರುತ್ತಾನೆ. 24ನೇ ವಚನ, ಯೇಸು ಸ್ವಾಮಿ ಕೆಲವು ಸೂಚನೆಗಳನ್ನು ಕೊಟ್ಟ ಆತನ ಬರೋಣಕ್ಕೆ. ಆಗೋ ಕ್ರಿಸ್ತನು ಅಲ್ಲಿಗೆ ದೃಷ್ಟಿ ಬಿದ್ದನು, ಕ್ರಿಸ್ತನು ಇಲ್ಲಿಗೆ ದೃಷ್ಟಿ ಬಿದ್ದನು, ಕ್ರಿಸ್ತನು ಒಂದು ಅರಣ್ಯದಲ್ಲಿ ದೃಷ್ಟಿ ಬಿದ್ದನು ಅಂತ ಯಾರಾದರೂ ಹೇಳಿದರೆ ನೀವು ಓಡಬೇಡ್ರಿ. ಒಂದು ಮನೆಗೆ ನಾನು ಹೋದೆ, ಒಬ್ಬ ಅಂಕಲ್ ನನಗೆ ತೋರಿಸಿದರು. ಒಂದು ಅರಣ್ಯದಲ್ಲಿ ಯೇಸು ಕ್ರಿಸ್ತನ ದೃಷ್ಟಿಗೆ ಬಿದ್ದಿದ್ದಾನಂತೆ. ಜನರು ಗುಂಪು ಗುಂಪಾಗಿ ಅಲ್ಲಿ ಹೋಗ್ತಾ ಇದ್ದಾರೆ, ಕಾಣಿಕೆಗಳನ್ನು ಹಾಕ್ತಾ ಇದ್ದಾರೆ, ಮತ್ತು ಕೆಲವರು ಅಲ್ಲಿಯ ಮಣ್ಣನ್ನು ತರ್ತಾ ಇದ್ದಾರೆ. ಹೌದಾ ಅಂತ ಕೇಳಿದೆ. ನೀವು 24ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೀವು ಓದಲಿಲ್ಲ. ಕ್ರಿಸ್ತನು ಅಲ್ಲಿ ದೃಷ್ಟಿ ಬಿದ್ದನು, ಇಲ್ಲಿ ದೃಷ್ಟಿ ಬಿದ್ದನು. 24 ಓಕೆ, 24
ಮತ್ತಾಯ, ಸುಳ್ಳು ಕ್ರೈಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಓಕೆ, ಈಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡ್ರಿ, ಈಗೋ ಕೋಣೆಯಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡ್ರಿ. ಕೋಣೆಯಲ್ಲಿ ನನಗೆ ದೃಷ್ಟಿಗೆ ಬಿದ್ದ ವಿತ್ ಜೀಸಸ್, ಇಂಪಾರ್ಟೆಂಟ್, ವಿತ್ ಜೀಸಸ್. ಎಲ್ಲ ವಿಸಿಟೇಷನ್ಗಳು ನಂಬಲಿಕ್ಕೆ ಆಗುವುದಿಲ್ಲ. ದೇರ್ ಆರ್ ಫೆಮಿಲಿಯರ್ ಸ್ಪಿರಿಟ್ಸ್, ಜನರನ್ನು ಮೋಸಗೊಳಿಸ್ತವೆ, ಡಿಸೆಪ್ಷನ್. ಅದಕ್ಕೋಸ್ಕರ ದೇವರು ಹೇಳಿದ, ಈ ಪುಸ್ತಕದಲ್ಲಿ ಬರೆದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ನಿಮಗೆ ಯಾವ ವಿಸಿಟೇಷನ್ ಆದರೂ ಕೂಡ ಅದರ ಬೇಸ್ ಯಾವ ವಾಕ್ಯ, ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ನಿಮ್ಮ ಲ್ಯಾಂಡಿಗೆ ಯಾರಾದರೂ ಹೇಳಿದರೆ ಅದು ನಿಮ್ಮ ಲ್ಯಾಂಡ್ ಅಲ್ಲ ಅಂತ ಹೇಳಿದರೆ ನೀವು ಇಮಿಡಿಯೇಟ್ಲಿ ಗಲಿಬಿಲಿ ಆಗುವುದಿಲ್ಲ. ಯಾಕಂದರೆ ಡಾಕ್ಯುಮೆಂಟ್ ನಿಮ್ಮ ಕೈಯಲ್ಲಿ ಇದೆ. ಆಧಾರ ಏನು? ಡಾಕ್ಯುಮೆಂಟ್. ಅದೇ ರೀತಿ ನಾವು ನಂಬಿಕೆಗೆ ಒಂದು ಆಧಾರ ಇದೆ. ಆಧಾರ ಇಲ್ಲದ ಸುದ್ದಿಗಳನ್ನು ಹಬ್ಬಿಸಬೇಡ್ರಿ ಅಂತ ಬೈಬಲ್ ಹೇಳ್ತದೆ. ನಮಗೆ ಆಧಾರ ದೇವರ ವಾಕ್ಯ, ಪ್ರೈಸ್ ಗಾಡ್, ದ ವರ್ಡ್ ಆಫ್ ಗಾಡ್. ಆದ ಕಾರಣ ಯಾರಾದರೂ ನಿಮಗೆ ಆಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡ್ರಿ, ಈಗೋ ನಾವು ಕೋಣೆಯಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡ್ರಿ. ಹಾಗಾದರೆ ಹೇಗೆ ಕೆಲವರು ಪ್ರೀಚ್ ಮಾಡ್ತಾರೆ, ನೀನು ಒಳ್ಳೆಯದು ಮಾಡಬೇಕು, ಹಾಗೆ ಮಾಡಬೇಕು, ಪುಣ್ಯಕ್ರಿಯೆಗಳು ಮಾಡಬೇಕು, ಆಗ ಯೇಸು ಕ್ರಿಸ್ತನು ನಿನಗೆ ಕ್ಷಮಿಸ್ತಾನೆನ್ನು. ದಟ್ ಇಸ್ ಅನದರ್ ಗಾಸ್ಪೆಲ್. ಯೇಸು ನಮ್ಮನ್ನು ಕ್ಷಮಿಸಿದ್ದು ನಮ್ಮ ಪುಣ್ಯ ಕ್ರಿಯೆಗಳ ಬೇಸ್ನ ಮೇಲೆ ಅಲ್ಲ, ನಮ್ಮ ಹಿನ್ನೆಲೆಯಿಂದ, ಬ್ಯಾಕ್ಗ್ರೌಂಡ್, ನಮ್ಮ ಹಿನ್ನೆಲೆ ಏನಾಗಿದೆ, ಬ್ಯಾಕ್ಗ್ರೌಂಡ್ ಆಗಿನದೆ, ಅದರ ಬೇಸ್ನ ಮೇಲೆ ಅಲ್ಲ, ಆಧಾರದ ಮೇಲೆ ಅಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ್ದು ಆತನ ಕ್ರೂಜೆಯ ಮರಣದ ಮೂಲಕ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಕ್ರೂಜೆಗೆ ಹಾಕಲ್ಪಟ್ಟ ಯೇಸುವನ್ನೇ ಹೊರತು ಬೇರೆ ಏನನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ನಾನು ತೀರ್ಮಾನಿಸ್ತೇನೆ. ಪ್ರೇರೆ, ನಿಮ್ಮ ತೀರ್ಮಾನ ಕೂಡ ಅದೇ ಆಗಿರಲಿ. ವಾಟ್ ಎವರ್ ದ ಮೆಸೇಜ್ ಕಮ್ಸ್ ಫ್ರಮ್ ದ ಕ್ರಾಸ್, ಆತನ ಕ್ರೂಜೆ, ಆತನ ಹೂಣಲ್ಪಡುವಿಕೆ, ಆತನ ಪುನರುತ್ಥಾನ, ಈ ಮೂರು ವಿಷಯಗಳು ವೆರಿ ವೆರಿ ಇಂಪಾರ್ಟೆಂಟ್. ಆ ಕ್ರೂಜೆಯ ಮೂಲಕ ನಾನು ಪಾಪದ ಪಾಲಿಗೆ ಕ್ರಿಸ್ತನಲ್ಲಿ ಸತ್ತಿದ್ದೇನೆ. ಆ ಕ್ರೂಜೆಯ ಮೂಲಕ ನನ್ನ ಹಳೆಯ ಮನುಷ್ಯನು ಹೂಣಲ್ಪಟ್ಟಿದ್ದಾನೆ. ಆ ಕ್ರೂಜೆಯ ಮೂಲಕ ನಾನು ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೇನೆ. ಓಕೆ, ನಾನು ಹೊಸಬನಾಗಿ ನಡೆಯುವನಾಗಿದ್ದೇನೆ. ಫ್ರೆಂಡ್, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನೀವು ಯಾರಾದರೂ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸು ನಿಮ್ಮ ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ದೆನ್ ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ದಾನವನ್ನು ನೀವು ಹೊಂದುತ್ತೀರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನಾಗಿದ್ದಿ. ನೀನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸ್ತಿ. ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ನಿನ್ನಲ್ಲಿ ಇದ್ದೇವೆ, ನಿನ್ನಲ್ಲಿ ಜೀವಿಸ್ತೇವೆ, ನಿನ್ನಲ್ಲಿ ಚಲಿಸ್ತೇವೆ. ನಾವು ಶಿಲುಬೆಗೆ ಹಾಕಲ್ಪಟ್ಟನಾದ ಯೇಸುವನ್ನು ಹೊರತು ಬೇರೆ ಏನನ್ನು ತಿಳಿಯದವರಾಗಿ ಇರುವೆರೆಂದು ನಾವು ತೀರ್ಮಾನಿಸ್ತೇವೆ. ಎನಿ ನಾಲೆಜ್ ಅಗೇನ್ಸ್ಟ್ ದ ಕ್ರಾಸ್ ವಿ ರಿಜೆಕ್ಟ್ ಇನ್ ದ ನೇಮ್ ಆಫ್ ಜೀಸಸ್. In Jesus' name, amen, amen, amen.